ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು AV ಶೆಟ್ಟಿ ಚಾನಲ್. ನಾನಿವತ್ತು SATS ಕರ್ನಾಟಕದಲ್ಲಿ ಹೊಸದಾಗಿ ಬಿಟ್ಟಿರುವಂತಹ ಟೀಚರ್ ಡಾಟಾ ಅಪ್ಡೇಟ್ ಹೇಗೆ ಮಾಡುವುದು, ಹಾಗೆ ಯಾಕೆ ಮಾಡಬೇಕು ಮತ್ತು ಯಾರ್ಯಾರು ಈ ಅಪ್ಡೇಟನ್ನು ಮಾಡಬೇಕು ಅನ್ನೋದರ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಆಗಿರೋದ್ರಿಂದ ದಯವಿಟ್ಟು ಯಾರು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಿದರೆ ಸಂಪೂರ್ಣವಾದ ಮಾಹಿತಿ ಸಿಗೋದಿಲ್ಲ. ಅದರೊಂದಿಗೆ ಇದು ಯಾರ್ಯಾರಿಗೆ ಅಂತಂದರೆ LBAಯಲ್ಲಿ ಯಾರಿಗೆ OTP ಬರ್ತಿಲ್ವೋ ಅವರಿಗೆ ಕೂಡ ತುಂಬ ಯೂಸ್ಫುಲ್ ಆಗಿರುವಂತಹ ವಿಡಿಯೋ. ಇದರಿಂದ ಅವರು LBAನಲ್ಲಿ OTPಯನ್ನು ಪಡಿಬಹುದಾಗಿದೆ. ಇನ್ನು SATS MDMಲ್ಲಿ ಬಿಸಿಯೂಟ ಹಾಕ್ತಾ ಇರ್ತೀವಲ್ಲ, ಆ MDMಲ್ಲಿ ಹಾಕುವಾಗ ಆ ಶಿಕ್ಷಕರ ಹೆಸರು ಕೆಲವೊಂದಿಷ್ಟು ತೋರಿಸ್ತಿರಲಿಲ್ಲ ಅಂದರೆ ಅವರು ಕೂಡ ಈ ವಿಧಾನವನ್ನು ಟ್ರೈ ಮಾಡಿಬಿಟ್ಟು ಅವರ ಹೆಸರು ಡಿಸ್ಪ್ಲೇ ಆಗೋ ಥರ ಮಾಡಬಹುದು. ಜೊತೆಗೆ ಟ್ರಾನ್ಸ್ಫರ್ನಲ್ಲಿ ತಮ್ಮ ಮೂಲ ಶಾಲೆಯಿಂದ ಈಗ ಬಂದಿರುವಂತಹ ಶಾಲೆಗೆ ಶಿಕ್ಷಕರನ್ನು ಆ್ಯಡ್ ಮಾಡಬೇಕು ಅಂತಂದರೆ ಅವರನ್ನು ಕೂಡ ಇದೇ ವಿಧಾನದಲ್ಲಿ ಆ್ಯಡ್ ಮಾಡಿ ಮತ್ತೆ ಅಪ್ಡೇಟ್ ಕೂಡ ಮಾಡಬೇಕಾಗುತ್ತೆ. ಇನ್ನು ಹೊಸದಾಗಿ ಸೇರಿರುವಂಥ ಶಿಕ್ಷಕರು ಈ ಹಿಂದೆ ಯಾವುದೂ ಶಾಲೆಯಲ್ಲಿ ಇರಲಿಲ್ಲ, ಇದೀಗ ತಾನೇ ಸೇವೆಗೆ ಸೇರಿರ್ತಾರೆ ಅಂತಂದರೆ ಅಂಥ ಶಿಕ್ಷಕರದ್ದು ಕೂಡ ಇದೇ ರೀತಿ ನಾವು ಆ್ಯಡ್ ಮಾಡಬೇಕಾಗುತ್ತೆ ನಮ್ಮ SATS ಶಾಲಾ ಲಾಗಿನ್ನಲ್ಲಿ. ಇನ್ನು ಟೀಚರ್ ಲಿಸ್ಟ್ನಲ್ಲಿ KJD ನಂಬರ್ ಕೆಲವೊಬ್ರದ್ದು ತೋರಿಸ್ತಾ ಇರಲ್ಲ, ಯಾಕಂತಂದರೆ ಅವ್ರದ್ದು ಈ ಹಿಂದೆ ಮ್ಯಾನ್ಯಲ್ ಆಗಿ ಆ್ಯಡ್ ಮಾಡಿರ್ತಾರೆ. ಅಂಥವ್ರನ್ನು ನಾವೇನು ಮಾಡಬೇಕಾಗುತ್ತೆ ಅಂದರೆ ಫಸ್ಟಿಗೆ ಡುಪ್ಲಿಕೇಟ್ ಅಂತ ಮಾಡಿ ತೆಗಿಬೇಕಾಗುತ್ತೆ. ತೆಗೆದುಬಿಟ್ಟು ನಂತರ KJD ನಂಬರ್ ಹಾಕಿ EEDSನಿಂದ ಮತ್ತೆ ಸಿಂಕ್ ಮಾಡಿಬಿಟ್ಟು ಅವರನ್ನು ಮತ್ತೊಮ್ಮೆ ಆ್ಯಡ್ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆಗ LBAನಲ್ಲಿ ಯಾವುದೂ ತೊಂದರೆ ಆಗದೆ ಅವರಿಗೆ ಸಲೀಸಾಗಿ OTPಗಳು ಬರ್ತವೆ. ಇಷ್ಟಲ್ಲದೆ ಇದ್ರ ಜೊತೆ ಆಲ್ರೆಡಿ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರದು KJD ನಂಬರ್ ಶೋ ಆಗ್ತಿದ್ರೂ ಕೂಡ ಅಪ್ಡೇಟ್ ಅನ್ನುವಂತಹ ಆಪ್ಷನ್ನ ಒತ್ತಿ ಅವರು ಏನಾದರೂ ಮಾಹಿತಿ ವ್ಯತ್ಯಾಸ ಆಗಿದ್ದರೆ ಅವುಗಳನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಕೂಡ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ಯಾರು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಜೊತೆಗಿನ್ನು ಯಾರ್ಯಾರು AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯಗಳನ್ನು ಒಳಗೊಂಡಿರ್ತವೆ. ಅವು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಎಲ್ಲರಿಗಿಂತಲೂ ಮುಂಚೆ ತಲುಪುತ್ತವೆ ಅಂತ ಹೇಳ್ತಾ, ವಿಡಿಯೋ ಹೆಲ್ಪ್ ಆದರೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಕೂಡ ಮಾಡಿ. ಈ ವಿಡಿಯೋನ ಲೈಕ್ನೊಂದಿಗೆ ಶುರು ಮಾಡೋಣ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ SATS ಲಾಗಿನ್ ಅಂತ ಟೈಪ್ ಮಾಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ವಿಂಡೋ ಕಾಣಿಸುತ್ತೆ. ಅದರಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್ ಅಂತ ಇರುವಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮನ್ನು ಟೈಪ್ ಮಾಡಿ. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ರಿಜಿಸ್ಟರ್ ಇರುವಂತಹ ಮೊಬೈಲ್ ನಂಬರಿಗೆ OTP ಸೆಂಡ್ ಆಗೋದು ಅಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ ಗ್ರೀನ್ ಕಲರಲ್ಲಿ. ನಂತರ ಆ ಬಂದಿರುವಂತಹ OTPಯನ್ನು ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ನಿಮ್ಮ ಶಾಲೆಯ SATS ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ನೋಡ್ಬೋದು ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಟೀಚರ್ ಮ್ಯಾನೇಜ್ಮೆಂಟ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಮುಂದೆ ಬರುವಂತಹ ಸಬ್ ಮೆನ್ಯೂಸಲ್ಲಿ ಫಸ್ಟ್ ಆಪ್ಷನ್ ಏನಿದೆಯಲ್ಲ ಅಪ್ಡೇಟ್ ಟೀಚರ್ ಡಾಟಾ ಅಂತ, ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿಯ ಟೀಚರ್ ಲಿಸ್ಟ್ ಶೋ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಹೆಸರಿಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಅದರಲ್ಲಿ ನೀವು ಸೀರಿಯಲ್ ನಂಬರ್, ಅಕಾಡೆಮಿಕ್ ಇಯರ್, ಟೀಚರ್ಸ್ ID, KGID, ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್, ಸ್ಟೇಟಸ್ ಮತ್ತು ಆ್ಯಕ್ಷನ್ ಅಂತ ಕಾಲಮ್ಸ್ ಇರುತ್ತೆ. ನೀವು ಕೊನೆಯದಾಗಿ ಆ್ಯಕ್ಷನ್ ಕಾಲಮಲ್ಲಿ ನೋಡ್ಬೋದು ಅಪ್ಡೇಟ್ ಅಂತ ಬಂದಿದೆ. ಸೊ ಇನ್ನುಳಿದಂಥ 2 ಶಿಕ್ಷಕರು ಬೇರೆ ಶಾಲೆಗೆ ವರ್ಗಾವಣೆ ಆಗಿದ್ದಾರೆ. ಸೊ ಹಾಗಾಗಿ ಅದು ಬಂದಿಲ್ಲ. ಈಗ ಕೊನೆಯದಾಗಿ ಇರುವಂಥ ಶಿಕ್ಷಕರದು ಅಪ್ಡೇಟ್ ಅಂತ ತೋರಿಸ್ತಿದೆ. ಸೊ ನಾವು ಏನು ಮಾಡಬೇಕಾಗಿದೆ ಅಂದರೆ ಈ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಳ್ಬೇಕಾಗಿದೆ. ಅದು ಮಾತ್ರ ಅಲ್ಲದೆ ಇನ್ನು ಕೆಲವೊಂದು ಶಿಕ್ಷಕರು ನಿಮ್ಮ ಶಾಲಾ ಲಾಗಿನಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ರದ್ದು ಏನಂತಂದರೆ KGID ನಂಬರ್ ಇನ್ನೂ ತೋರಿಸ್ತಿರಲ್ಲ ಇಲ್ಲಿ. ಸೊ ಯಾಕೆ ಅಂತಂದರೆ ಈ ಹಿಂದೆ ಮ್ಯಾನ್ಯಲಿ ಏನಾದರೂ ಅವರು ಆ್ಯಡ್ ಮಾಡಿದರೆ KGID ನಂಬರ್ ಇಲ್ಲಿ ಡಿಸ್ಪ್ಲೇ ಆಗಿರಲ್ಲ. ಸೊ ಅಂಥವ್ರಿಗೆ ಏನಂತಂದರೆ ಈಗ LBAನಲ್ಲಿ KGID ನಂಬರ್ ಹಾಕಿಬಿಟ್ಟು ನಾವು ಲಾಗಿನ್ ಆಗಬೇಕಾಗುತ್ತೆ. ಸೊ ಅಂತಲ್ಲಿ ಅವರಿಗೆ ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆ ಹೋಗಬೇಕು ಅಂತಂದರೆ ನೀವೇನು ಮಾಡಬೇಕಾಗುತ್ತೆ, ಆ ಶಿಕ್ಷಕರನ್ನು ಮೊದಲನೇದಾಗಿ ನೀವು ಡುಪ್ಲಿಕೇಟ್ ಮಾಡಿ ತೆಗಿಬೇಕಾಗುತ್ತೆ. ನಂತರ ತೆಗೆದುಬಿಟ್ಟು ಈಗ ನಾನೇನು ತೋರಿಸ್ತಿದ್ದೀನಲ್ಲ ನೀವು ಟೀಚರ್ ರಿಜಿಸ್ಟ್ರೇಷನ್ ಮಾಡೋದು ಆ ರೀತಿ
ಮತ್ತೊಮ್ಮೆ ಟೀಚರ್ ರಿಜಿಸ್ಟ್ರೇಷನನ್ನು ಮಾಡಿಕೊಂಡ್ರೆ ಅವರ ಆ LBAನಲ್ಲಿ ಏನು ಬರ್ತಾ ಇದೆಯಲ್ಲ ಪ್ರಾಬ್ಲಮ್, OTP ಬರದೇ ಇರೋದು ಅದೆಲ್ಲ ಸಾಲ್ವ್ ಔಟ್ ಆಗುತ್ತೆ. ಸೊ KJD ನಂಬರ್ ಡಿಸ್ಪ್ಲೇ ಆಗಿದ್ದಿಲ್ಲ ಅಂದರೆ ಅಂಥ ಶಿಕ್ಷಕರನ್ನು ನಾವು ಮೊದಲು ಡೂಪ್ಲಿಕೇಟ್ ಮಾಡಬೇಕು ಅಂತ ಹೇಳಿದೆ. ಅದನ್ನು ಹೇಗೆ ಮಾಡೋದು ಅಂತಂದರೆ, ಮೊದಲನೇದಾಗಿ ಡ್ಯಾಶ್ಬೋರ್ಡ್ ಕೆಳಗಡೆ ಕಾಣಿಸ್ತಿದೆಯಲ್ಲ ಟೀಚರ್ ಮ್ಯಾನೇಜ್ಮೆಂಟ್, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದರಲ್ಲಿ ಬರುವಂತಹ ಥರ್ಡ್ ಆಪ್ಷನ್ ಟೀಚರ್ ಸ್ಟೇಟಸ್ ಅಪ್ಡೇಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ಟೀಚರ್ ಸ್ಟೇಟಸ್ ಅಪ್ಡೇಟ್ ಅನ್ನುವಂತಹ ಈ ರೀತಿಯ ವಿಂಡೋ ನಿಮ್ಮ ಮುಂದೆ ಡಿಸ್ಪ್ಲೇ ಆಗುತ್ತೆ. ಈಗ ಇದರಲ್ಲಿ ಆ ಶಿಕ್ಷಕರ ಹೆಸರು ಎಲ್ಲಿದೆಯೋ, ಕೆಳಗಡೆ ಶಿಕ್ಷಕರ ಹೆಸರು ಬಂದಿದೆಯಲ್ಲ, ಅದರಲ್ಲಿ ಆ ಶಿಕ್ಷಕರ ಹೆಸರು ಎಲ್ಲಿದೆಯೋ ಅದರ ಮುಂದೆ ಇರುವಂತಹ ಸ್ಟೇಟಸ್ ಕಾಲಮನ್ನು ನೋಡಬೇಕು. ಅದರ ಕೆಳಗಡೆ ನೋಡಿ ಅಲ್ಲಿ ಸೆಲೆಕ್ಟ್ ಅಂತ ಕಾಣಿಸ್ತಿದೆ. ಆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಡ್ರಾಪ್ ಡೌನ್ ಲಿಸ್ಟ್ ಶೋ ಆಗುತ್ತೆ. ಅದರಲ್ಲಿ ನೀವು ಕೆಳಗಡೆ ಲಾಸ್ಟ್ ಆಪ್ಷನ್ ಇದೆ ನೋಡಿ ಡೂಪ್ಲಿಕೇಟ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮುಂದೆ ಆ್ಯಕ್ಷನ್ ಕಾಲಮಲ್ಲಿ ಸಬ್ಮಿಟ್ ಅಂತದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಕೊಡಿ. ಆಗ ಆ ಶಿಕ್ಷಕರ ಹೆಸರು ಅಲ್ಲಿಂದ ಡಿಲೀಟ್ ಆಗುತ್ತೆ. ನಂತರ ನೀವು ಏನು ಮಾಡಬೇಕು ಅಂತಂದರೆ ಮತ್ತೆ ಟೀಚರ್ ಮ್ಯಾನೇಜ್ಮೆಂಟಲ್ಲಿ ಹೋಗಿ ಅಪ್ಡೇಟ್ ಟೀಚರ್ ಡಾಟಾದ ಮೇಲೆ ಹೋಗಿ ಈ ರೀತಿಯ ಟೀಚರ್ ಲಿಸ್ಟ್ ಬರುತ್ತಲ್ಲ, ಇಲ್ಲಿ ಅವ್ರ ಹೆಸರು ಈಗ ಇರೋದಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಅಂತಂದರೆ, ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ತೀವೋ ಹಾಗೆ ಅವರನ್ನು ಕೂಡ KJD ನಂಬರ್ ಹಾಕಿಬಿಟ್ಟು ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸರಿ, ಹಾಗಾದರೆ ಈಗ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ಈ ಟೀಚರ್ ಲಿಸ್ಟ್ ಕೆಳಗಡೆ ಇರುವಂತಹ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಡೀಟೇಲ್ ಟೀಚರ್ ರಿಜಿಸ್ಟ್ರೇಷನ್ ಅಂತ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಿಗೆ ಕೆಳಗಡೆ ಇದೆ ನೋಡಿ KJD ಅಂತೇಳಿ, ಈ ಚೆಕ್ ಬಾಕ್ಸಲ್ಲಿ ಈ ಬಾಕ್ಸಲ್ಲಿ ನೀವು KJD ನಂಬರನ್ನು ಎಂಟ್ರಿ ಮಾಡಬೇಕು. ನಂತರ ಸಿಂಕ್ EDS ಡಾಟಾ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಅವರ EDS ಅಲ್ಲಿ ಲಿಂಕ್ ಆಗಿರುವಂತಹ ಡಾಟಾ ಇಲ್ಲೇನಂತಂದರೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಅಂತ ಬಂದಿರುತ್ತೆ, ಅಲ್ಲಿ ಸ್ಯಾಲ್ಯುಟೇಷನ್ ಅಂತಿದೆ, ಅದರ ಮೇಲೆ ಸೆಲೆಕ್ಟ್ ಮಾಡಿದಾಗ ಅವರು ಮಿಸ್ಟರ್, ಮಿಸ್ಟ್ರೆಸ್, ಮಿಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಆಮೇಲೆ ಟೀಚರ್ ನೇಮ್ ಇನ್ ಕನ್ನಡ, ಈ ರೀತಿ ಎಲ್ಲ ಆಪ್ಷನ್ಸ್ ಇಲ್ಲಿ ನೋಡ್ತಾ ಹೋಗಿ. ಡೇಟ್ ಆಫ್ ಬರ್ತ್, ಕ್ಯಾಸ್ಟ್, ಡೇಟ್ ಆಫ್ ಜಾಯ್ನಿಂಗ್ ಇನ್ ದ ಸ್ಕೂಲ್, ಡೇಟ್ ಆಫ್ ಜಾಯ್ನಿಂಗ್ ಇನ್ ದ ಸರ್ವಿಸ್, ಮ್ಯಾರಿಟಲ್ ಸ್ಟೇಟಸ್, ರಿಲಿಜಿಯನ್, ಆಧಾರ್ ID ಎಲ್ಲವನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾವು ನೋಡ್ಬೋದು ರೆಡ್ ಸ್ಟಾರ್ ಇದೆ, ಅಂತವನ್ನ ನಾವು ಮ್ಯಾಂಡೇಟರಿಯಾಗಿ ಫಿಲ್ ಮಾಡಲೇಬೇಕು. ರೆಡ್ ಸ್ಟಾರ್ ಇರಲಾರ್ದಂತಹ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ಮ್ಯಾಂಡೇಟರಿ ಅಲ್ಲ, ಸೊ ಬಿಟ್ಟರು ಕೂಡ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಫಾದರ್ ನೇಮ್, ಆಮೇಲೆ ಟೀಚರ್ ನೇಮ್ ಇನ್ ಕನ್ನಡ, ಇವೆಲ್ಲ ಮ್ಯಾಂಡೇಟರಿ ಅಲ್ಲ. ಸೊ ಈ ನೆಕ್ಸ್ಟ್ ಇನ್ನು ಇವೆಲ್ಲವನ್ನ ಫಿಲ್ ಮಾಡಿ. ನೆಕ್ಸ್ಟ್ ಬಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೂಡ ಇದೆ, ಆದರೆ ಮ್ಯಾಂಡೇಟರಿ ಅಲ್ಲ. ಅದಾದ ನಂತರ ನೆಕ್ಸ್ಟ್ ನೀವು ಕರೆಂಟ್ ಅಡ್ರೆಸ್ ಡೀಟೇಲ್ಸ್ಗೆ ಬರಬೇಕು. ಆ ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಅಂದರೆ ಪ್ರಸ್ತುತ ನೀವಿರುವಂತಹ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಎರಡರಲ್ಲೂ ಕೂಡ ನೀವು ಅಡ್ರೆಸ್ಸನ್ನು ಹಾಕಿಬಿಟ್ಟು ಸ್ಟೇಟ್, ಡಿಸ್ಟಿಕ್, ತಾಲೂಕು, ಸಿಟಿ, ಪಿನ್ ಕೋಡ್ ಎಲ್ಲವನ್ನು ಹಾಕಿ. ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಒಂದು ವೇಳೆ ನೀವು ಕರೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಎರಡೂ ಒಂದೇ ಆಗಿದ್ದರೆ ಕರೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡಿಬಿಟ್ಟು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸಲ್ಲಿ ಇಲ್ಲೇನು ಚೆಕ್ ಬಾಕ್ಸ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಕೆಳಗಿನ ಎಲ್ಲ ಡೀಟೇಲ್ಸ್ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ನೀವು ಮೇಲೆ ಏನು ತುಂಬಿರ್ತೀರೋ ಅದೇ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅಷ್ಟು ಮಾಡಿದರೆ ಸಾಕು. ನೆಕ್ಸ್ಟ್ ಇನ್ನು ಕೆಳಗಡೆ ನೋಡ್ತಾ ಹೋದಾಗ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ಅಂತ ಬರುತ್ತೆ. ಇದರಲ್ಲಿ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಅದನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ, ಪ್ರೂಫ್ ಆಫ್ ಐಡೆಂಟಿಟಿ ಕೇಳುತ್ತೆ. ಬಟ್ ಇದು ಯಾವುದು ಕೂಡ ಸ್ಟಾರ್ ಮಾರ್ಕ್ ಇಲ್ಲ, ರೆಡ್ ಸ್ಟಾರ್ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಮ್ಯಾಂಡೇಟರಿ ಏನು ಅಲ್ಲ, ನೀವು ಫಿಲ್ ಮಾಡ್ತಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಒಂದು ವೇಳೆ ಫಿಲ್ ಮಾಡೋ ಹಂಗಿದ್ರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನೀವು ತೆಗೆದಿಟ್ಕೊಂಡಿರುವಂತಹ ಫೈಲ್ಸ್ನಲ್ಲಿರುವಂಥ ಫೋಟೋವನ್ನು, ಡಾಕ್ಯುಮೆಂಟನ್ನು ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಮುಂದೆ ಬಂದರೆ ಅಕಾಡೆಮಿಕ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತುಂಬ ಸಾಕಷ್ಟು ಏನಂತಂದರೆ ರೆಡ್ ಸ್ಟಾರ್ ಇದ್ದಾವೆ, ಅಂದರೆ ಕಂಪಲ್ಸರಿಯಾಗಿ ತುಂಬಲೇಬೇಕಾದಂತಹ ಪಾಯಿಂಟ್ ಇದು. ಇಲ್ಲಿ ನೀವು ಟೀಚರ್ ಟೈಪನ್ನು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಹೆಡ್ ಟೀಚರ್, ಆ್ಯಕ್ಟಿಂಗ್ ಹೆಡ್ ಟೀಚರ್, ಟೀಚರ್, ಪ್ಯಾರಾ ಟೀಚರ್, ಈ ಪ್ರಿನ್ಸಿಪಲ್, ಈ ರೀತಿ ಸಾಕಷ್ಟು ಡ್ರಾಪ್ ಡೌನ್ ಲಿಸ್ಟಲ್ಲಿ ನಿಮಗೆ ಶೋ ಆಗುತ್ತೆ. ಅದರಲ್ಲಿ ನಿಮಗೆ ಯಾವುದು ಸೂಟಬಲ್ಲೋ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಕ್ಯಾಡ್ರೆ ಕೂಡ
ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. AM, ಫಿಸಿಕಲ್ ಟೀಚರ್, ಸ್ಪೆಷಲ್ ಟೀಚರ್, ಈ ರೀತಿ. ನೆಕ್ಸ್ಟ್ ಅದಾದಮೇಲೆ ಕ್ಯಾಡ್ರೆಸ್ ಸಬ್ಜೆಕ್ಟ್, ಅಪಾಯಿಂಟೆಡ್ ಸಬ್ಜೆಕ್ಟನ್ನು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಿ. ಈ ಎಲ್ಲ ಕಾಲಮಲ್ಲೂ ಕೂಡ ನೀವು ಡ್ರಾಪ್ ಡೌನ್ ಲಿಸ್ಟ್ ಇದೆ, ಅದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಿ ಸ್ಟಡಿ ಎಜುಕೇಷನ್ ಯಾವುದಾಗಿದೆ, BEd, ರಿಕ್ವಿಲೆಂಟಾ ಅಥವಾ ಡಿಪ್ಲೊಮಾ, ಈ ರೀತಿ ನೀವು ಮಾಡಿರುವಂತಹ ಎಜುಕೇಷನನ್ನು ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡಿದಾಗ ಡ್ರಾಪ್ ಡೌನ್ ಲಿಸ್ಟಲ್ಲಿ ಶೋ ಆಗುತ್ತೆ. ಅದರಲ್ಲಿ ನೀವು ಯಾವ ತರಗತಿಗೆ ಕ್ಲಾಸ್ ಮಾಡ್ತೀರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಟೆಟ್ ಕ್ವಾಲಿಫೈಡ್ ಎಸ್ ಆರ್ ನೋ ಅಂತಿದೆ. ಎಸ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ನೋ ಆಗಿದ್ರೆ ನೋ ಅಂತ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕಾಗುತ್ತೆ. ಇನ್ನು ಲಾಸ್ಟ್ 49 ಪಾಯಿಂಟಲ್ಲಿ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿರುವಂತಹ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡಿ. ಒಂದು ವೇಳೆ ಅದು ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದನ್ನು ಆ್ಯಡ್ ಕೂಡ ಮಾಡ್ಬೋದಾಗಿದೆ. ಇದೆಲ್ಲ ಆದ ನಂತರ ಮೇನ್ ಸಬ್ಜೆಕ್ಟ್ ಸ್ಟಾರ್ಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನೀವು ಈಗ ಪ್ರಸ್ತುತ ಇರುವಂತಹ ಶಾಲೆಯಲ್ಲಿ ಯಾವ ಸಬ್ಜೆಕ್ಟ್ಸನ್ನು ಟೀಚಿಂಗ್ ಮಾಡ್ತೀರೋ ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ 3 ಬಾಕ್ಸಸ್ ಇದೆ ಡ್ರಾಪ್ ಡೌನಲ್ಲಿ. ಸೊ ಅಟ್ಲೀಸ್ಟ್ ನೀವು ಒಂದು ಸಬ್ಜೆಕ್ಟ್ ಆದರೂ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಟೋಟಲ್ ಡೇಸ್ ಆಫ್ ಇನ್ ಸರ್ವಿಸ್ ಟ್ರೈನಿಂಗ್ ರಿಸೀವ್ಡ್ ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಎಲ್ಲವೂ ಮ್ಯಾಂಡೇಟರಿ ಇದೆ. ಸೊ ನೀವು ಲಾಸ್ಟ್ ಇಯರಲ್ಲಿ ಬ್ಲಾಕ್ ಲೆವೆಲ್, ಕ್ಲಸ್ಟರ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಅದರ್ಸ್ ಎಷ್ಟೆಷ್ಟು ಟ್ರೈನಿಂಗನ್ನು ಅಟೆಂಡ್ ಮಾಡಿದರೆ ಆ ಡೇಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇನ್ನು ಟ್ರೈನಿಂಗ್ ನೀಡೆಡ್ ಅಂತಿದೆ, ಅಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಇದೆ. ಯಾವುದರಲ್ಲಿ ನಿಮಗೆ ಟ್ರೈನಿಂಗ್ ನೀಡಿದೆ, ಏನು ಸಬ್ಜೆಕ್ಟ್ ನಾಲೆಜ್ ಬೇಕಾ ಅಥವಾ ಬೇಕೇ ಇಲ್ವಾ, ಅಥವಾ ICT ಸ್ಕಿಲ್ಸ್ ಬೇಕಾ, ಪೆಡಗಾಗಿ ಇಶ್ಯೂಸನ್ನು ಸಾಲ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ಟ್ರೈನಿಂಗ್ ಬೇಕಾ, ಈ ಥರ ಸ್ಯಾನಿಟೈಸೇಷನ್, ಹೈಜೀನ್ ಯಾವುದರಲ್ಲಿ ನಿಮಗೆ ಟ್ರೈನಿಂಗ್ ಬೇಕು ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ಟ್ರೈನಿಂಗ್ ರಿಸೀವ್ಡ್ ಅಂತ ಅಲ್ಲಿ ಕೂಡ ಡ್ರಾಪ್ ಡೌನ್ ಲಿಸ್ಟ್ ಬರುತ್ತೆ, ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡಿ. ನಂತರ ಅದರ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಡೀಟೇಲ್ಸನ್ನು ನೀವು ಮ್ಯಾಂಡೇಟರಿಯಾಗಿ ತುಂಬಲೇಬೇಕು. ಅಂತಹ ಕೆಲವೊಂದು ಡೀಟೇಲ್ಸ್ ಅಂದರೆ ನಂಬರ್ ಆಫ್ ವರ್ಕಿಂಗ್ ಡೇಸ್ ಸ್ಪೆಂಟ್ ಆಫ್ ನಾನ್ ಟೀಚಿಂಗ್ ಅಸೈನ್ಮೆಂಟ್ಸ್ ಲಾಸ್ಟ್ ಇಯರ್, ಅದನ್ನು ಫಿಲ್ ಮಾಡಬೇಕಾಗುತ್ತೆ. ನೀವು ನಾನ್ ಟೀಚಿಂಗಲ್ಲಿ ಎಷ್ಟು ದಿನ ಕಳೆದಿದ್ದೀರಿ ಅಂತ. ನಂತರ ಮ್ಯಾಥ್ಸ್ ಅಥವಾ ಸೈನ್ಸನ್ನು ಎಲ್ಲಿವರೆಗೆ ಕಲ್ತಿದ್ದೀರಿ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆ ನಂತರ ಸೈನ್ಸ್ ಸ್ಟಡಿಡ್ ಎಲ್ಲಿವರೆಗೂ ಅಂಥೇಳಿ, ಅದಾದ ನಂತರ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಲ್ಲಿವರೆಗೂ, ಆಮೇಲೆ ಪ್ರತಿಯೊಂದು ಇದೇ ರೀತಿ ಸೋಷಲ್ ಎಲ್ಲಿವರೆಗೂ, ಆಮೇಲೆ ಟೈಪ್ ಆಫ್ ಡಿಸೆಬಿಲಿಟಿ ಏನಾದರೂ ಇದೆನಾ, ಈ ಎಲ್ಲ ಮಾಹಿತಿಯನ್ನು ನೀವು CWSN ಮಕ್ಕಳಿಗೆ ಏನಾದರೂ ಟ್ರೈನಿಂಗ್ ತಗೊಂಡಿದ್ದೀರಾ ಟೀಚಿಂಗ್ ಮಾಡೋಕ್ಕೆ ಅನ್ನುವಂಥ ಮಾಹಿತಿ, ಈ ರೀತಿ ಮಾಹಿತಿಗಳನ್ನು ನೀವು ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಸೂಟಬಲ್ ಯಾವ ಆಪ್ಷನ್ ಇದೆಯೋ ಅದನ್ನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಸಾರಿ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ಸರಿಯಾಗಿದೆನಾ ಅಂತ ನೋಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಕೊಡಿ. ಆಗ ನಿಮ್ಮ ಮಾಹಿತಿ ಸಕ್ಸಸ್ಫುಲಿ ಸ್ಯಾಟ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡಿದಂತೆ ಆಗುತ್ತೆ. ಓಕೆ, ಹಾಗಾದರೆ ಈಗ ನಾವು ಹೊಸದಾಗಿ ಜಾಬ್ಗೆ ಬಂದಿರುವಂಥ ಶಿಕ್ಷಕರನ್ನು ಇದೇ ಶಾಲೆಗೆ ಫಸ್ಟ್ ಬಂದಿದ್ದರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿದ್ವಿ. ಅದೇ ರೀತಿ ಒಂದು ವೇಳೆ KJD ನಂಬರ್ ಶೋ ಆಗಿದ್ದಿಲ್ಲ ಅಂದರೆ ಅಂಥವ್ರನ್ನ ಹೇಗೆ ಡುಪ್ಲಿಕೇಟ್ ಅಂತ ಮಾಡಿಬಿಟ್ಟು ನಂತರ ಮತ್ತೊಮ್ಮೆ ನ್ಯೂ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ನಾವು ಈಗ ನೋಡಿದ್ವಿ. ಈಗ ಏನಂತಂದರೆ ಇರುವಂಥ ಶಿಕ್ಷಕರು KJD ನಂಬರ್ ಶೋ ಆಗ್ತಿದ್ರೆ ಅಂಥವ್ರನ್ನು ಹೇಗೆ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ನಾವು ಮತ್ತೆ ಟೀಚರ್ ಮ್ಯಾನೇಜ್ಮೆಂಟಲ್ಲೇ ಹೋಗ್ಬಿಟ್ಟು ಅಪ್ಡೇಟ್ ಟೀಚರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಬರುವಂತಹ ಟೀಚರ್ಸ್ ಲಿಸ್ಟಲ್ಲಿ ಆ ಶಿಕ್ಷಕರ ಹೆಸರಿನ ಮುಂದಿರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಆಲ್ರೆಡಿ KJD ನಂಬರ್ ಬಂದುಬಿಟ್ಟು ಸಿಂಕ್ ಆಗಿ EDSನಿಂದ ಡಾಟಾ ಫೆಚ್ ಆಗಿರುತ್ತೆ. ಅಲ್ಲಿ ನೀವು ಈಗ ನಾನು ಹಿಂದೆ ಹೇಗೆ ತೋರಿಸಿದ್ನಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ಪರ್ಸನಲ್ ಆಗಿರ್ಬೋದು, ಕಾಂಟ್ಯಾಕ್ಟು, ಕರೆಂಟ್ ಅಡ್ರೆಸ್ ಡೀಟೇಲ್ಸ್, ಎಜುಕೇಷನಲ್ ಡೀಟೇಲ್ಸ್ ಎಲ್ಲವನ್ನ, ಪ್ರೂಫ್, ಐಡೆಂಟಿಟಿ, ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲವನ್ನ ಕೂಡ ಒಂದೊಂದಾಗಿ ನೋಡ್ತಾ ಪ್ರತಿಯೊಂದು ಪಾಯಿಂಟನ್ನು ನೋಡಿ ಈ ವರ್ಷ ಏನಾದರೂ ವೇರಿಯೇಷನ್ ಆಗಿದ್ದರೆ ಅದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ತಾ ಹೋಗಿ. ಕೊನೆಯದಾಗಿ ಕೆಳಗಡೆ ಇರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಆಗ ಡೂ ಯು ವಾಂಟ್ ಟು ಅಪ್ಡೇಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಆಗ ಓಕೆ ಕೊಡಿ. ಆಗ ಆ ಶಿಕ್ಷಕರ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ನಿಮಗೆ ಗ್ರೀನ್ ಕಲರಲ್ಲಿ ಶೋ ಆಗುತ್ತೆ.
ಇದೇ ರೀತಿ ನಿಮ್ಮ ಶಾಲೆಗೆ ಟ್ರಾನ್ಸ್ಫರಲ್ಲಿ ಬಂದಿರುವಂತಹ ಶಿಕ್ಷಕರನ್ನು ನಿಮ್ಮ SATS ಲಾಗಿನ್ನಲ್ಲಿ ಸೇರಿಸಿಕೊಳ್ಳೋಕ್ಕೂ ಕೂಡ ನೀವು ಟೀಚರ್ ಮ್ಯಾನೇಜ್ಮೆಂಟಲ್ಲಿ ಇಲ್ಲಿ KJD ನಂಬರನ್ನು ಹಾಕಿ ಸಿಂಕ್ EEDS ಡಾಟಾ ಅಂತ ಕ್ಲಿಕ್ ಮಾಡಿದರೆ ಅವರ ಡೀಟೇಲ್ಸ್ ಕೂಡ ಇದೇ ರೀತಿ ಬರುತ್ತೆ. ಏನಾದರೂ ಅಪ್ಡೇಷನ್ ಇದ್ದರೆ ಮಾಡ್ತಾ ಹೋಗಿ, ಕೊನೆಗೆ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ನೀವು ಮಾಡೋದ್ರಿಂದ LBಯಲ್ಲಿ ಬರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಡಿಯರ್ ಫ್ರೆಂಡ್ಸ್.